ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಇಲ್ಲಿ ಈ ಗಣಪತಿ ವಿಸರ್ಜನೆ 21ನೇ ದಿವಸಕ್ಕೆ ಆಗುವುದಿತ್ತು. ಈ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ 11 ದಿವಸಕ್ಕೆ ಇವರು ಮಾರ್ಗದ ಸಮಸ್ಯೆಯನ್ನು ಉಂಟು ಮಾಡಿದರು ಕಾಂಗ್ರೆಸ್ ಸರ್ಕಾರ. ಆವಾಗದು ಹೋರಾಟ ಆಗಿ 21ನೇ ದಿವಸಕ್ಕೆ ಹಳೆ ಯಾವುದು ರೂಟ್ ಇತ್ತು, ಮಾರ್ಗ ಇತ್ತು, ಅದೇ ಮಾರ್ಗದಲ್ಲಿ ಹೋಗೋದು ಬಂತು. ಈ ಸಂದರ್ಭದಲ್ಲಿ ಇವತ್ತಿನ ವರ್ಷ, ಈಗಿನ ವರ್ಷ ಇಲ್ಲಿ ಯಾರಿಗೂ ಜನಪ್ರತಿನಿಧಿಗಳಿಗೆ ಕೇಳಲಾರದೆ, ನನಗಾಯಿತು, ಬೊಮ್ಮಾಯಿ ಅವ್ರಿಗಾಯಿತು, ಇನ್ಯಾರಿಗೆ ಕೇಳಿದ್ದಾರೆ ನನಗೂ ಗೊತ್ತಿಲ್ಲ, ನಮಗಂತೂ ಕೇಳಿಲ್ಲ. ಆಲ್ ಆಫ್ ಎ ಸಡನ್ DJ ಬ್ಯಾನ್ ಅಂತ ಅನೌನ್ಸ್ಮೆಂಟ್ ಮಾಡಿದರು. DJ ಬ್ಯಾನ್ ಮಾಡಬೇಕು ಅಂತಂದ್ರೆ ಕಾನೂನು ಪ್ರಕಾರ ಮಾಡಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇದು ರಾಜ್ಯ ಸರ್ಕಾರದ ಒತ್ತಡನ, ಯಾವ ಪೊಲೀಸ್ ಆಫೀಸರ್ ಮೇಲೂ ನಂದು ವೈಯಕ್ತಿಕವಾದಂಥ ಆರೋಪಗಳಿಲ್ಲ. DJ ಬ್ಯಾನ್ ಮಾಡ್ಬೇಕಂತಂದ್ರೆ ಬೆಳಿಗ್ಗೆ ಎದ್ದು 5 ಗಂಟೆಗೆ, ಇವತ್ತಿಗೂ ಇಲ್ಲೂ ಸಹಿತ ಬೆಳಿಗ್ಗೆ 5 ಗಂಟೆಗೆ ಮಸೀದಿಯಿಂದ ಮೈಕ್ ಹಾಕಿ ಅವರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಶಬ್ದವನ್ನು ಮಾಡ್ತಾರೆ. ಬೆಂಗಳೂರಾಗ ಮಾಡ್ತಾರೆ, ಹುಬ್ಬಳ್ಳಿಯಾಗ ಮಾಡ್ತಾರೆ, ಅದೇ ಇಲ್ಲೂ ಮಾಡ್ತಾರೆ, ಶಿಗ್ಗಾಂವಿ ಒಳಗೆ ಮಾಡ್ತಾರೆ. ಶಿಗ್ಗಾಂವಿ ಒಳಗೆ ನಾವು ಒಂದು ದಿವಸ ರಾತ್ರಿ 10 ಗಂಟೆಗೆ 11 ಗಂಟೆಗೆ ಯಾವುದಕ್ಕೂ ಹೋಗಿದ್ದೆ. ಅಲ್ಲೇನೋ ಕಾರ್ಯಕ್ರಮ ಅಂತೇಳಿ ಮಸೀದಿನ ದೊಡ್ಡ ದೊಡ್ಡ ಮೈಕ್ ಹಾಕಿ ಹೇಳ್ತಾ ಇದ್ದೆ. ರಾಜ್ಯಾದ್ಯಂತ ಎಲ್ಲೂ ಕೂಡ ಇದನ್ನು ತಡೆಯುವ ಪ್ರಯತ್ನ ಮಾಡೋದಿಲ್ಲ. ಆರ್ಡರ್ ಇದ್ದದ್ದು ಬರೀ ಹಿಂದೂಗಳಿಗೆ ಅಷ್ಟೇ ಅದೇನ. ಅದರ ಪರಿಣಾಮ ಇವತ್ತು 40 ದಿವಸಕ್ಕಿಂತ ಹೆಚ್ಚು ಇಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡದೇ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ರಾಜ್ಯ ಸರ್ಕಾರದ ಈ ಹಿಂದೂ ವಿರೋಧಿ ನೀತಿಯಿಂದಾಗಿ ಇವತ್ತು ಜನ ಆಕ್ರೋಶ ಭರಿತಗೊಳ್ತಾ ಇದ್ದಾರೆ. ಅತ್ಯಂತ ಸಹಜವಾಗಿ ಮುಗಿದು ಹೋಗ್ತಾ ಇದ್ದಂಥ ಈ ಕಾರ್ಯಕ್ರಮ ಇವರ ಎಡವಟ್ಟಿನಿಂದಾಗಿ ಈ ರೀತಿ ಆಗಿದೆ. ನಾನು ಪೊಲೀಸರಿಗೆ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ, ಮುಂದಿನ ಸರ್ತೆ ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಹುಬ್ಬಳ್ಳಿ ಒಳಗೆ, ಬಿಜಾಪುರದಾಗ, ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಏರಿಯಾದಾಗ, ಹುಬ್ಬಳ್ಳಿ ಧಾರವಾಡ SP ಏರಿಯಾದಾಗ, ಬಾಗಲಕೋಟೆ ಒಳಗೆ, ಬಿಜಾಪುರದಾಗ, ಇಲ್ಲೇ ಚಿತ್ರದುರ್ಗದಾಗ ಎಲ್ಲ ಆರಾಮ್ ಜನ ಮಾಡಿದ್ದಾರೆ. ಇದರಿಂದ ಒಂದು ಹೇಳ್ತಾರೆ ಹೆಲ್ತ್ ತೊಂದರೆ ಆಗ್ತದೆ, ಅದನ್ನು ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿರಿ, ಸಂಬಂಧಿಸಿದವ್ರ ಜೊತೆಗೆ ಮಾತುಕತೆ ಮಾಡೋ ಪ್ರಯತ್ನ ಮಾಡಿರಿ. ಅದು ಬಿಟ್ಟು ನಾವು ಬ್ಯಾನ್ ಮಾಡ್ತೀವಿ ನಿಮಗೆ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಏನದಲ್ಲ, ಇದು ಪಕ್ಕಾ ಹಿಂದೂ ವಿರೋಧಿ ನೀತಿ ಇದು. ಹಾಗಾಗಿ ಇವರ ಮೆಂಟಾಲಿಟಿನ ಹಿಂದೂ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರದ್ದು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ನೀವು ನೋಡಿರ್ಬೋದು, ನಮ್ಮ ಶಾಸಕರಂಥ ಮುನಿರತ್ನವರು ಸಂಘದ ಟೋಪಿ ಹಾಕ್ಕೊಂಡು, ಅಂದರೆ ಸಂಘದ ಕಾರ್ಯಕ್ರಮ ಮುಗಿಸಿ ಅವರು ಅಲ್ಲೇನೋ ಒಂದು ಸರ್ಕಾರಿ ಕಾರ್ಯಕ್ರಮ ಇತ್ತಂತ ಹೋದ್ರೆ, ಕರೆ ಟೋಪಿ ಬಾಯಿಲ್ಲಿ ಅಂತ ಅವ್ರು ಕರೀತಾರೆ. ನಾ ಹೇಳ್ತೇನೆ, ನೀವು ಮುಸಲ್ರು ಇದು ಹಾಕ್ಕೊಂಬರ್ತಾರಲ್ಲ, ಏನದು ಜಾಳ್ಗಿ ಅಂತ ಕ್ಯಾಪ್ ಏನಂತಾರೆ ಅದಕ್ಕೆ, ಜಾಳ್ಗಿ ಟೋಪಿಗೆ, ಅದನ್ನ ಯಾರು ಹಾಕ್ಕೊಂಬಂದವಂಗೆ ಜಾಳ್ಗಿ ಟೋಪಿಗೆ ಬಾಯಲ್ ಅಂತ ಅಂದು ಧೈರ್ಯ ನೋಡೋಣ ಇವ್ರದ್ದು. ಆ ಧೈರ್ಯ ಎಲ್ಲ ಐತಿ ಇವ್ರಿಗೆ. ಯಾಕಂದರೆ ಇವರು ಈ ಸರ್ಕಾರ ಮುಸಲ್ಮಾನರಿಂದ, ಮುಸಲ್ಮಾನರಿಗಾಗಿ, ಮುಸಲ್ಮಾನರ ಬೈ ಮುಸ್ಲಿಂ, ಪ್ರೋ ಮುಸ್ಲಿಂ ಆ್ಯಂಡ್ ಟು ಮುಸ್ಲಿಂ. ಹಾಗಾಗಿ ಈ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದನ್ನು ಮುಂದಿನ ಸರ್ತೆ ನಾನು ಇಲ್ಲಿ ಅಧಿಕಾರಿಗಳು ಇವರೇ ಇರ್ತಾರೋ ಮತ್ತೊಬ್ಬರು ಇರ್ತಾರೋ, ಯಾಕಂದ್ರೆ ಟ್ರಾನ್ಸ್ಫರು ಒಂದು ದೊಡ್ಡ ದಂಧೆ ಈ ಸರ್ಕಾರದ್ದು. ಇವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಗೊತ್ತಿಲ್ಲ. ಯಾರು ಇರ್ತಾರೋ ಅವ್ರಿಗೆ ಇವತ್ತು ನಾ ಹೇಳಿದ್ದು ರೆಕಾರ್ಡ್ ಮೇಲೆ ತಗೊಂಡ್ರೆ ಅತ್ಯಂತ ಸೌಹಾರ್ದಯುತವಾಗಿ ಮುಗಿತಾ ಇತ್ತಿದ್ದು. ನಾವೆಲ್ಲ ಬರೋ ಅವಶ್ಯಕತೆಯೂ ಬರ್ತಿರಲಿಲ್ಲ. ಆದರೆ ಇವರ ಒಂದು ಎಡವಟ್ಟಿನಿಂದಾಗಿ ಈ ರೀತಿ ಆಗಿದೆ. ಮುಂದಿನ ಸರ್ತೆ ಈ ರೀತಿ ಎಲ್ಲಿಯೂ ಆಗಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮಾಡೋದಿದ್ರೆ ಒಂದು ಸರ್ತಿ ಕರೀರಿ, ಎಲ್ಲರನ್ನೂ ಕರೀರಿ, ಚರ್ಚೆ ಮಾಡಿರಿ, ಮುಸಲ್ಮಾನರನ್ನು ಕರೀರಿ. ಅವರು 5 ಗಂಟೆ 6 ಗಂಟೆಗಿಂತ ಮೊದಲು ಹಚ್ಚೋಂಗಿಲ್ಲ ನೀವು ಯಾವುದೇ ಕಾರಣಕ್ಕೆ ಅಂತ ಹೇಳಿ
ಅವಾಗ ನಾವು ನಮ್ಮವರಿಗೂ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅದು ಬಿಟ್ಟು ನೀವು ದಾದಾಗಿರಿ ಹಿಂದೂಗಳ ಮೇಲೆ ಸರ್ಕಾರದ್ದು ಪೊಲೀಸರನ್ನ ಹಚ್ಚಿ ಅವ್ರಿಗೆ ಮಾತ್ರ ಬಾರಾಕೊಂಡ್ ಮಾಫ್ ಇದು ನಡೆಯೋದಿಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ.